ಕೇವಲ ಬರೀ 10,000 ಮಾತ್ರ ಇಸ್ಕೊಂಡು ನನ್ನನ್ನು ಇಲ್ಲಿ ಅಡ್ಮಿಷನ್ ಮಾಡಿಕೊಂಡ್ರು. ಬೇರೆ ಕಾಲೇಜಲ್ಲೆಲ್ಲ ವಿಚಾರಿಸಿದ್ವಿ, ಎಲ್ಲ ಲಕ್ಷಾಂತರ ರೂಪಾಯಿ ಫೀಸ್ ಹೇಳಿ ನನಗೆ ಬರೀ 10,000 ಮಾತ್ರ ತಗೊಂಡು ನನ್ನ ಈ ಒಂದು ಭವ್ಯವಾದ ಭವಿಷ್ಯಕ್ಕೆ ಕಾರಣರಾದವ್ರದ್ದು ನಾನೊಬ್ಬಳೇ ಅಲ್ಲ. ನನ್ನಂಥ ಎಷ್ಟೋ ಜನ ನಮ್ಮ ಮೊದಲನೇ ಬ್ಯಾಚಲ್ಲಿ ಒಂದು 26 ಜನ ಇದ್ವಿ. 26 ಜನರಲ್ಲಿ ಎಲ್ಲರೂ ಕೂಡ ಹಳ್ಳಿ ಮೂಲೆಯಿಂದ ಬಂದವರು. ಯಾರು ಫಿನಾನ್ಷಿಯಲಿ ಯಾರೂ ಸ್ಟ್ರಾಂಗ್ ಇರಲಿಲ್ಲ. ಎಲ್ಲೂ ಕೂಡ ದೇವರ ಹೆಸರನ್ನ ಹೇಳ್ಕೊಂಡು ಒಂದು ಜೀವನವನ್ನು ಕಟ್ಕೊಂಡಂಥವ್ರು. ಈಗ ಫಾರಿನಲ್ಲಿ ಒಂದು 7-8 ಜನ ಇದ್ದಾರೆ ನಮ್ಮ ಬ್ಯಾಚಲ್ಲಿ ವ್ಯಾಸಂಗ ಮಾಡ್ತಕ್ಕಂಥವ್ರು. ಅದೇ ರೀತಿ ನಮ್ಮ ಫ್ಯಾಮ್ಲಿನಲ್ಲೂ ಕೂಡ ನನ್ನ ತಂಗಿ ಆಗಿರ್ಬೋದು, ನಮ್ಮ ಅಕ್ಕನ ಮಕ್ಕಳಾಗಿರ್ಬೋದು, ಹಾಗೆ ನಮ್ಮೂರವರು ಕೂಡ ಸುಮಾರು ಜನ ಇಲ್ಲಿ ಬದುಕನ್ನು ಕಟ್ಕೊಂಡಿದ್ದಾರೆ. ಚಿದಾನಂದ ಸ್ವಾಮೀಜಿಗಳ ಹೆಸರು ಹೇಳ್ತಿದ್ದರಿಗೆ ಸ್ವಲ್ಪ ನೀವು ಭಾವನಾತ್ಮಕವಾಗಿ ಎಮೋಷನಲ್ ಆಗ್ತಾಯಿದ್ದೀರಿ, ಕಣ್ಣೀರು ಆಗ್ತಾಯಿದ್ದೀರಿ, ಯಾಕೆ ಅಂತ? ಅವ್ರ ಋಣ ನಮ್ಮ ಮೇಲೆ ಆ ಥರ ಇದೆ ಸರ್. ನಾನು ಹೇಳಿದ್ನಲ್ಲ, ನಾವು ಅಷ್ಟು ಫೈನಾನ್ಷಿಯಲಿ ನಮ್ಮ ಮನದಲ್ಲೂ ಕೂಡ ಇರಲಿಲ್ಲ. ನಮಗೆ ಒಂದು ಭವಿಷ್ಯಕ್ಕೆ ಕಾರಣಕ್ಕಂತರಾದರು ಅವರು. ಅದೊಂದೇ ಅಲ್ಲ, ಆಮೇಲೆ ಏನೇ ಕೂಡ ಎಲ್ಲರ ಮುಂದೆ ನನಗೆ ಹೇಳ್ತಿದ್ರು, ನಮ್ಮ ಹುಡುಗಿ ಇವಳು ನಮ್ಮ ಒಂದು ಕಾಲೇಜಲ್ಲಿ ಓದಂಥವಳು, ಅವಳಿಗೆ ಸಪೋರ್ಟ್ ಮಾಡಿ ಅಂತ ಎಲ್ಲರಿಗೂ ಕೂಡ ನನ್ನ ಬಗ್ಗೆ ಹೇಳ್ತಾಯಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ, ತುಂಬ ದುಃಖ ಆಗ್ತಾಯಿದೆ ಅಷ್ಟೇ. ಈಗ 80-90ರ ದಶಕದಲ್ಲಿ ನಗರ ಭಾಗದ ಹೆಣ್ಮಕ್ಳಿಗೆ ಮಾತ್ರ ಶಿಕ್ಷಣ ಸಿಗ್ತಾ ಇತ್ತು. ಒಂದು ಲಿಂಗಾಯತ ಸಮಾಜದ ಹೆಣ್ಣುಮಕ್ಕಳಿಗೆ ಶಿಕ್ಷಣದಿಂದ ಭಾಳ ವಂಚಿತರಾಗ್ತಾಯಿದ್ರು. ಅವ್ರಿಗೆಲ್ರಿಗೂ ಕೂಡ ವಸತಿ ನಿಲಯಗಳನ್ನ ಸ್ಥಾಪನೆ ಮಾಡೋದ್ರ ಜೊತೆಗೆ ಶಿಕ್ಷಣಗಳನ್ನ ಸ್ಥಾಪನೆ ಮಾಡಿದ್ರು. ಅವ್ರಿಗೆ ಶಿಕ್ಷಣ ಕೊಡಿಸೋ ನಿಟ್ಟಿನಲ್ಲಿ ಚಿದಾನಂದ ಸ್ವಾಮಿಗಳು ಮುಂದೆ ಹೆಜ್ಜೆ ಇಟ್ಟರು. ಹೌದು ಸರ್. ಇಲ್ಲಿ ಈ ಭಾಗದಲ್ಲಿ ಅಂದರೆ ಈ ಸಂಸ್ಥೆಯಲ್ಲಿ ಕೋಯೆಡ್ ಇಲ್ಲ, ಬರೀ ಹೆಣ್ಮಕ್ಳಿಗೆ ಮಾತ್ರ ಅವಕಾಶ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಹಳ್ಳಿ ಭಾಗದಲ್ಲಿ ಬಂದಂಥ ಹೆಣ್ಮಕ್ಳಿಗೆ ತುಂಬ ಸಪೋರ್ಟಿವ್ ಆಗಿದ್ದರು. ಅದೇ ರೀತಿ ಬರೀ ಓದೋದು ಅಂತಲ್ಲ, ಬೆಳಗಿನ ಜಾವ 5 ಗಂಟೆಗೆ ಎದ್ದು ಪ್ರಾರ್ಥನೆ ಮಾಡಬೇಕು, ದೇವ್ರ ಪ್ರಾರ್ಥನೆ ಹಾಗೂ ಬಸವಣ್ಣವರು ಅಕ್ಕಮಹಾದೇವ್ರದ ವಚನಗಳು, ಹಾಗೆ ಒಂದು ಯೋಗಾಭ್ಯಾಸ ಇಷ್ಟನ್ನು ಕೂಡ ಕಂಪಲ್ಸರಿ ಮಾಡಬೇಕಿತ್ತು. ಅದಕ್ಕೋಸ್ಕರ ಒಬ್ಬರು ಯೋಗ ಟೀಚರ್ನ ಇಲ್ಲಿ ಚೌಟ್ರಿನಲ್ಲಿ ಅರೇಂಜ್ ಮಾಡಿದರು. ಅವರು ನಮ್ಗೆ ಪ್ರತಿದಿನ ಎಲ್ಲ ರೀತಿಯನ್ನಲ್ಲೂ ಹೇಳ್ಕೊಡ್ತಾಯಿದ್ರು. ಖುದ್ದು ಅವರೇ, ಯಾರು ಹೆಣ್ಮಕ್ಳು ಎದ್ದೇಳಲೆಲ್ಲ ಮಲಗಿಬಿಡ್ತಾರೆ ಅಂತೇಳಿ ಅವರೇ 5 ಗಂಟೆಗೆ ಎದ್ದು ಎಲ್ಲ ಮೇಲ್ಗಡೆಯಿಂದ ಕೆಳಗಡೆ ತನಕ ಅವರೇ ಬಂದು ಎಲ್ಲ ನೋಡಿ ಒಂದು ಅರೇಂಜ್ಮೆಂಟ್ನ ಮಾಡಿ ಎಲ್ಲರಿಗೂ ಸಹಕಾರ ನೀಡ್ತಾಯಿದ್ರು. ಈ ಮಠದೊಳಗೆ ಯಾವ ರೀತಿ ಒಡನಾಟವನ್ನು ತಾವು ನೋಡಿದ್ದೀರಿ ಅವರು? ಸರ್, ತುಂಬ ಇನ್ವಾಲ್ವ್ಮೆಂಟ್ ಇದೆ ಅವ್ರದ್ದು, ಅದನ್ನು ಮಾತಲ್ಲಿ ಹೇಳೋಕ್ಕಾಗಲ್ಲ. ಚಿದಾನಂದ ಸ್ವಾಮೀಜಿಗಳು ಇಲ್ಲದಂತಹ ಈ ಒಂದು ಹೊಸ ಮಠವನ್ನು ನೆನೆಸ್ಕೊಂಡ್ರೆ ಹೇಗಾಗುತ್ತೆ ಸರ್? ಊಹಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಸರ್. ರಾಜನೇ ಇಲ್ಲದೆ ಇರುವಂಥ ರಾಜ್ಯ ಅಂತ ಹಾಗಾಗಿದೆ ಸರ್. ಭಾಳಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡೋದ್ರ ಮೂಲಕ ನಿಮ್ಮಂತಹ ಶಿಕ್ಷಕರನ್ನ ಅವರು ಉದ್ಯೋಗ ಕೊಟ್ಟರು. ಹೌದು ಸರ್. ಇಲ್ಲಿರುವಂಥ ಎಲ್ಲ ಟೀಚರ್ಸ್ ಅಷ್ಟೇ, ಯಾರಾದರೂ ಸುಮ್ಮನೆ ದುಡ್ಡುಗೋಸ್ಕರ ಬಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರುವಂಥ ತೀರಾ ಅಂದರೆ ತೀರಾ ಕಡಿಮೆ, ಇಲ್ವಾ ಅಂತ ಹೇಳ್ಬೋದು. ಇಲ್ಲಿ ಬರುವಂಥ ಎಲ್ಲರೂ ನಮ್ಮ ಸಂಸ್ಥೆ ಅಥವಾ ನಮ್ಮ ಮನೆಗೆ ಹೋಗಿ ನಾವು ಕೆಲಸ ಮಾಡ್ತಿದ್ದೀವೇನೋ ಅನ್ನೋ ಭಾವನೆ ಇಟ್ಕೊಂಡೇ ಬರೋದು ಸರ್. ಆ ಥರ ವಾತಾವರಣವೂ ಇದೆ ಇಲ್ಲಿ, ಆ ಥರನ ನಡೆಸ್ಕೋತಾರೆ ಟೀಚರ್ಸ್ನ. ಮೈಸೂರಿನಲ್ಲಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ಚಿದಾನಂದ ಸ್ವಾಮಿಗಳು ಇವತ್ತು ಇಹಲೋಕತೆ. ಹೌದು ಸರ್. ಇದರಿಂದನೇ ತುಂಬ ದುಃಖ ಆಗ್ತಿರೋದು ಸರ್. ಇದು ಒಂದು ಭರಿಸಲಾಗದೇ ಇರುವಂತಹ ನೋವು ಸರ್. ಹೌದು, ತುಂಬ ನಷ್ಟ ಆಗಿದೆ ಸರ್ ಇಡೀ ಇನ್ಸ್ಟಿಟ್ಯೂಷನ್ಗೆ. ಇವಾಗ ಪ್ರತಿಯೊಂದು ತುಂಬ ಸಂಸ್ಥೆಗಳಿದೆ, ಅಂಗಸಂಸ್ಥೆಗಳು, ನೀವೇ ನೋಡ್ತಾ ಇದ್ದೀರ, ಎಲ್ರಿಗೂ ಗೊತ್ತಿದೆ ಅಂಗಸಂಸ್ಥೆಗಳ ಬಗ್ಗೆ. ಇಷ್ಟೆಲ್ಲ ಅಂಗಸಂಸ್ಥೆಗಳು ಒಂದೇ ಸಲ ನೆಲ ಕಚ್ಚಿದಂಗೆ ಆಗ್ಬಿಟ್ಟಿದೆ. ಯಾರೂ ನೋಡ್ಕೊಳ್ಳೋರಿಲ್ಲ, ಯಾರ ಹತ್ರ ಹೇಳ್ಕೊಳ್ಳೋದು, ಇನ್ನು ಈ ಥರ ಆಗ್ಬಿಟ್ಟಿದೆ. ಏನೂ ಹೇಳೋಕ್ಕಾಗಲ್ಲ ಸರ್. ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರೋದು, ಎಲ್ಲ ತುಂಬ ದುಃಖದಲ್ಲೇ ಇರೋದು. ಯಾಕಂತಂದರೆ ಅಂಥ ಸ್ವಾಮೀಜಿ ನಾನು ಇದುವರೆಗೂ ಬೇರೆ ಇನ್ಸ್ಟಿಟ್ಯೂಟಲ್ಲೂ ನೋಡಿದ್ದೀನಿ, ತುಂಬ ಕಡೆಗೆ ನಾನು ಕೆಲಸ ಮಾಡಿಕೊಂಡೇ ಬಂದಿದ್ದೀನಿ. ಆದರೆ ಇಲ್ಲಿ ಇರುವಂಥ ಕೋಆರ್ಡಿನೇಷನ್ಸ್ನ ನಾನು ಬೇರೆ ಯಾವ ಇನ್ಸ್ಟಿಟ್ಯೂಷನಲ್ಲೂ ನೋಡಿರಲಿಲ್ಲ. ಇಲ್ಲಿ ಯಾವುದೇ ಭೇದ ಭಾವ ಇರಲಿ, ಮಕ್ಕಳಲ್ಲೂ ಕೂಡ ಎಲ್ಲ ಜಾತಿ ಮಕ್ಕಳೂ ಕೂಡ ಓದ್ತಿದ್ದಾರೆ, ಎಲ್ಲ ಧರ್ಮದ ಮಕ್ಕಳೂ ಕೂಡ ಇದ್ದಾರೆ. ಇಲ್ಲಿ ಕ್ರಿಶ್ಚಿಯನ್ ಆಗಿರ್ಬೋದು, ಹಿಂದೂ, ಮುಸ್ಲಿಂ ಎಲ್ಲರೂ ಇದ್ದಾರೆ. ಯಾರನ್ನೂ ಅವರು ಇವ್ರು ಬೇರೆ ಅಂತ ಡಿವೈಡ್ ಮಾಡಿದವರೇ ಅಲ್ಲ. ಪ್ರತಿಯೊಂದು ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಖುದ್ದು ಅವರೇ ಬಂದು ನಿಂತ್ಕೊಂಡು ನೋಡ್ತಿದ್ದಂಥವ್ರು. ಇದು ಹೀಗಿಲ್ಲ, ಹಾಗಾಗಬೇಕು ಅಂತ ಹೇಳ್ತಿದ್ರು. ಏನಾದರೂ ಪರ್ಸ್ನಲ್ ಪ್ರಾಬ್ಲಮ್ ಇದೆಯಾ, ಅಥವಾ ನಮಗೇನಾದರೂ ಬರೋದು ಲೇಟ್ ಆಯಿತು, ಅಥವಾ ನಮ್ಮ ಎಜುಕೇಷನ್ ಜೊತೆಗೆ ನಾವು ಇಲ್ಲಿ ಟೀಚರ್ಸ್ ಆಗಿದ್ದನ್ನು ಒಬ್ಬರು ಏನೋ ಕೈ ಕೆಳಗಡೆ ಕೆಲಸ ಮಾಡಿಸ್ತಾ ಇದ್ದೀವಿ ಅಂತ ನೋಡ್ತಿರ್ಲಿಲ್ಲ ಅವರು ತಮ್ಮಲ್ಲೇ ನಾವು ಒಬ್ಬರು ಅನ್ನೋ ಥರ ನೋಡ್ಕೊತಾಯಿದ್ರು. ಈ ವಿಷಯ ತುಂಬ ದುಃಖ ಆಗುತ್ತೆ, ಆದರೆ ಏನು ಮಾಡೋದಕ್ಕಾಗಲ್ಲ. ನಾವು ಅವ್ರನ್ನ ವೈಯಕ್ತಿಕ ಯಾವಾಗ ಮಾತಾಡಿದ್ದು ಲಾಸ್ಟ್ ಮೂಮೆಂಟ್? ಲಾಸ್ಟ್ 1 ಮಂತ್ ಬ್ಯಾಕ್ ಮಾತಾಡಿಸಿದ್ದು. ತುಂಬ ಸೊರ್ಗೋಗಿದ್ರು, ಡಯಾಲಿಸಿಸ್ ಎಲ್ಲ ಆಗ್ತಾಯಿತ್ತು.
ಫುಲ್ ವೀಲ್ ಚೇರ್ ಮೇಲೆ ಕೂತ್ಕೊಬಿಟ್ಟಿದ್ರು, ಅದನ್ನೇ ನೋಡೋಕ್ಕೆ ಆಗ್ತಿರಲಿಲ್ಲ. ಅದನ್ನು ಕೂಡ ಅವ್ರು ವೀಲ್ ಚೇರ್ ಮೇಲೆ ಕೂತಿದ್ರು ನಾವಿಲ್ಲಿ ಪ್ರೋಗ್ರಾಮ್ ಮಾಡ್ತಾಯಿದ್ವಿ ಒಂದು, ಆ ಪ್ರೋಗ್ರಾಮಿಗೆ ಬಂದು ನಿಂತು ಅವರು ವೀಲ್ ಚೇರಲ್ಲಿ ಇದ್ರೂ ಖುದ್ದಾಗ ಅವರೇ ಬಂದು ನೋಡಿ ಮತ್ತೆ ಹೋದ್ರ ಹೊರತು ಅವರಿಗೆ ಮಕ್ಳುಗಳ ಜೊತೆ ಇರಬೇಕು, ಮಕ್ಳ ಜೊತೆ ಬರೀಬೇಕು, ಅವ್ರ ಕಷ್ಟ ಸುಖಗಳನ್ನ ಕೇಳಬೇಕು, ಅವ್ರಿಗೇನು ಪ್ರಾಬ್ಲಮ್ ಆಗ್ತದೆಲ್ಲ ಸಾಲ್ವ್ ಮಾಡಬೇಕು ಅಂತ ಅನ್ನೋದ್ರ ಕಡೆ ತುಂಬ ಒಲವಿತ್ತು ಸರ್. ಮಹಿಳೆಯರ ಎಜುಕೇಷನ್ಗಾಗಲಿ ಮಕ್ಳುಗಳ ಎಜುಕೇಷನ್ಗೆ ತುಂಬ ಒತ್ತು ನೀಡ್ತಾಯಿದ್ರು ಸ್ವಾಮೀಜಿಯವರು. ಚಿದಾನಂದ ಸ್ವಾಮೀಜಿಗಳು ಅಂತ ಹೇಳಿದ್ರೆ ಅವ್ರಿಗೆ ಉಸಿರೇ ಈ ನಟರಾಜ ವಿದ್ಯಾಸಂಸ್ಥೆ. ಖಂಡಿತ ಸರ್, ಖಂಡಿತ. ಇಲ್ಲಿ ತುಂಬ ಹಳ್ಳಿಗಳಿಂದ ಬಂದು ಇವತ್ತಿಗೂ ಬಂದು ಓದ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಹಾಸ್ಟೆಲ್ ವ್ಯವಸ್ಥೆ ಎಲ್ಲ ಮಾಡಿಸ್ತಾಯಿದ್ರು. ಏನೇ ಸಮಸ್ಯೆ ಇದು ಖುದ್ದಾಗಿ ಬಂದು ಆಲಿಸ್ಕೊಂಡು ಆ ಸಮಸ್ಯೆಗೆ ಪರಿಹಾರನ ಹುಡುಕ್ತಾ ಇದ್ದರು. ಎಲ್ಲದಕ್ಕೂ ತಾವೇ ಏಕಾಂಗಿಯಾಗಿ ನಿಂತ್ಕೊಂಡು ಎಲ್ಲ ಮಾಡ್ತಾಯಿದ್ರು, ಎಲ್ಲನೂ ನಿಭಾಯಿಸ್ತಿದ್ದಂಥ ಸ್ವರೂಪ ಸರ್ ಅವ್ರದ್ದು. ಸರ್ ಸ್ವಾಮೀಜಿಯವರನ್ನು ನಾನು ಕಳೆದ 20 ವರ್ಷಗಳಿಂದ ನೋಡಿದ್ದೀನಿ. ಅವ್ರ ಒಡನಾಟ ತುಂಬ ಚೆನ್ನಾಗಿತ್ತು ನಮ್ಮ ಜೊತೆ. ಮಕ್ಕಳಿಗೆ ವಿದ್ಯೆ ಕೊಡೋದ್ರಲ್ಲಿ ಎತ್ತಿದ ಕೈ, ಯಾರಿಂದನೂ ಏನು ನಿರೀಕ್ಷೆ ಮಾಡಿದವರು ಅಲ್ವೇ ಅಲ್ಲ. ಒಂದು ಸಣ್ಣ ಕೆಲಸ ಇರಲಿ ದೊಡ್ಡ ಕೆಲಸ ಇರಲಿ ತಾವೇ ಖುದ್ದಾಗಿ ಬಂದು ಎಲ್ಲನೂ ನೋಡ್ತಾ ಇದ್ದಂಥ ವ್ಯಕ್ತಿ. ಒಂದು ಮಕ್ಕಳ ಪ್ರಾರ್ಥನೆಯಿಂದ ಹಿಡಿದವರ ಆಟೋಟ ಪ್ರತಿಯೊಂದನ್ನು ನೋಡಿನೇ ಖುಷಿ ಪಡ್ತಿದ್ದಂಥವ್ರು. ಅವ್ರು ಹುಷಾರು ತಪ್ಪಿದ ಮೇಲೂ ವೀಲ್ ಚೇರಲ್ಲಿ ಬಂದು ಮಕ್ಕಳು ಆಟ ಆಡೋದನ್ನು ಕಣ್ ತುಂಬಿಕೊಂಡು ಹೋದಂಥವ್ರು. ಈ ಪಬ್ಲಿಕ್ ಸ್ಕೂಲನ್ನು ಶುರು ಮಾಡೋ ಉದ್ದೇಶ ಬಡ ಮಕ್ಕಳು ಸಹ CBSE ಸ್ಕೂಲ್ನಲ್ಲಿ ಓದಬೇಕು ಅನ್ನೋದು ಆಗಿತ್ತು. ಅದಕ್ಕೋಸ್ಕರ ಅವರು ಯಾರೇ ಬಂದು ಫೀಸಲ್ಲಿ ಕನ್ಸೆಷನ್ ಕೇಳೋದು ಸಹ ಯಾವುದನ್ನೇ ಎರಡನೇ ಯೋಚನೆ ಮಾಡಿದ ತಕ್ಷಣಕ್ಕೆ ಅದನ್ನು ಆ ಸೌಲಭ್ಯ ಒದಗಿಸ್ಕೊಡ್ತಾಯಿದ್ರು. ಅವ್ರ ಬಗ್ಗೆ ಹೇಳೋದು ತುಂಬ ಇದೆ, ಆದರೆ ಇಷ್ಟನ್ನು ಮಾತ್ರ ಹೇಳಬಲ್ಲೆ. ಮಠದೊಳಗೆ ಓಡಾಡ್ಕೊಂಡಿದ್ದಂಥ ಸ್ವಾಮೀಜಿ ಒಂದು ರೀತಿ ಬಿಕೋ ಅನ್ನಿಸ್ತದೆ ಅವ್ರಿಲ್ಲದೆ. ಹೌದು ಸರ್, ಖಂಡಿತ. ಯಾಕಂದರೆ ಅವ್ರು ಸುಮಾರು ಈಗ ಒಂದು 5-6 ತಿಂಗಳಿಂದ ಹುಷಾರು ತಪ್ಪಿದ್ದಾರೆ. ಹಾಗಾಗಿ ಅವರು ಇಲ್ಲದೇ ಇರೋದು ಒಂಥರ ಸಂಸ್ಥೆಗೆ ನಮಗೆ ತುಂಬ ದುಃಖ ತಂದಿದೆ ಸರ್. ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಅವರು ಶಿಕ್ಷಣ ಕೊಡಬೇಕು ಅಂತಲೇ ಈ ಸಂಸ್ಥೆನ ಕಟ್ಟಿದ್ರು. ಅದೇ ರೀತಿ ಮಾಡ್ಕೊಂಡು ಹೋಗ್ತಿದ್ದಾರೆ. ತುಂಬ ಬಡತನದಿಲ್ಲ ಅಂಥವ್ರಿಗೆ ಫೀಸಲ್ಲಿ ಕನ್ಸೆಷನ್ ಕೊಡೋದು, ಮತ್ತು ಹಾಸ್ಟೆಲ್ ಫೀಸಲ್ಲಿ ಕನ್ಸೆಷನ್ ಕೊಡೋದು, ಬಡ ಮಕ್ಕಳಿಗೆ ಫ್ರೀ ವಿದ್ಯಾಭ್ಯಾಸ ಕೊಡೋದು, ಎಲ್ಲ ಥರನೂ ಮಾಡ್ತಾಯಿದ್ರು ಸರ್. ನಮ್ಮ ಸಂಸ್ಥೆಗೆ ಒಂದು ತುಂಬ ದುಃಖ ತಂದಿದೆ ಸರ್. ಈಗ ನಾವು 20 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನಮಗೆ ತುಂಬ ಸಪೋರ್ಟ್ ಆಗಿದ್ದರು, ತುಂಬ ಪ್ರೋತ್ಸಾಹ ಕೊಡ್ತಾಯಿದ್ರು. ನಮ್ಮ ಸಂಸ್ಥೆ ಚಿಕ್ಕದ್ರಿಂದ ಇವತ್ತು ಇಷ್ಟೆಲ್ಲ ಬೆಳೆಯೋದಕ್ಕೆ ಅವರೇ ಕಾರಣ ಆಗಿದ್ದಾರೆ. ಹಾಗಾಗಿ ನಮ್ಮ ಸಂಸ್ಥೆ ಎಲ್ರಿಗೂ ತುಂಬ ಬೇಜಾರಾಗಿದೆ. ತುಂಬ ಒಳ್ಳೆಯ ಗುಣವನ್ನು ಹೊಂದಿದ್ರು ಸರ್. ಯಾಕಂದರೆ ಇವರು ಮಕ್ಕಳಿಗಾಗಲಿ ಟೀಚರ್ಸ್ಗಾಗಲಿ ಎಲ್ಲ ಥರ ಸಪೋರ್ಟ್ ಮಾಡ್ತಾಯಿದ್ರು, ಪ್ರೋತ್ಸಾಹ ನೀಡ್ತಾಯಿದ್ರು. ನಮ್ಮ ಕಷ್ಟ ಕುಂದುಕೊರತೆಗಳು ಏನೇ ಇದ್ದರೂ ಅದನ್ನೆಲ್ಲ ಕೇಳ್ತಾಯಿದ್ರು. ನಮಗೆ ಎಲ್ಲ ರೀತಿ ಪ್ರೋತ್ಸಾಹ ಕೊಡ್ತಾಯಿದ್ರು ಸರ್. ಖಂಡಿತ ಅವ್ರು ಹೆಚ್ಚು ಮಾತಾಡ್ತಿರ್ಲಿಲ್ಲ, ಆದರೆ ಕೆಲಸಗಳನ್ನ ತುಂಬ ಚೆನ್ನಾಗಿ ಮಾಡಿಸ್ತಾಯಿದ್ರು. ಸೊ ನಾವು ಸ್ವಾಮೀಜಿಯವರು ಲಿಂಗೈಕ್ಯರಾಗಿರೋದು ನಮಗೆಲ್ಲರಿಗೂ ಕೂಡ ತಡ್ಕೊಳಕ್ಕಾಗ್ತಿಲ್ಲ, ತುಂಬ ನೋವುಂಟು ಮಾಡಿದೆ. ಅವರು ಇಲ್ಲಿ ಬಡವ್ರಿಗೋಸ್ಕರನೇ ಮಾಡಿದಂಥ ಸಂಸ್ಥೆ ಇದು. ಸೊ ಇಲ್ಲಿ ತುಂಬ ಜನರು, ತುಂಬ ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆದು ದೊಡ್ಡ ದೊಡ್ಡ ಹುದ್ದೆನಲ್ಲಿದ್ದಾರೆ. ಸೊ ನಾವು ಇವ್ರನ್ನ ಕಳ್ಕೊಂಡಿರೋದು ನಮಗೆ ತುಂಬಾ ದುಃಖಕರ ಆಗ್ತಾಯಿದೆ. ಸೊ ನಮ್ಮ ಮನೆಗಳಲ್ಲಿ ಹೇಗೆ ಯಾರನ್ನಾರು ಒಬ್ರನ್ನ ಕಳ್ಕೊಂಡ್ರೆ ನೋವಾಗುತ್ತೋ ಅದೇ ರೀತಿ ನಮಗೆ ತುಂಬ ನೋವಾಗ್ತಾಯಿದೆ. ಇಲ್ಲಿ ಅವರು ಯಾರನ್ನೂ ಭೇದ ಭಾವ ಮಾಡಿಲ್ಲ, ಎಲ್ಲರನ್ನೂ ಒಂದೇ ರೀತಿಯಾಗಿ ನೋಡಿದ್ದಾರೆ. ಅವರು ತುಂಬ ಬಡ ಮಕ್ಕಳಿಗೆ ಅವರು ತುಂಬ ಇಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ. ಉಚಿತವಾಗಿ ವಸತಿ ನಿಲಯವನ್ನು ಕೂಡ ಕೆಲವ್ರಿಗೆಲ್ಲ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ ಮಾಡಿದ್ದಾರೆ ಮಕ್ಕಳಿಗೆ. ನಾವು ಅವ್ರನ್ನೆಲ್ಲರನ್ನೂ ಕೂಡ ನೆನೆಸ್ಕೋಬೇಕು. ಈ ಸ್ವಾಮೀಜಿ ಇಲ್ಲದೇ ಇನ್ನು ಮುಂದಿನ ದಿನಗಳಲ್ಲಿ ಸಂಸ್ಥೆ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ನೋಡಬೇಕು. ಯಾಕೆಂದರೆ ಇಷ್ಟು ಬಡ ಮಕ್ಕಳಿಗೆ ಇನ್ನು ಯಾವುದೇ ಸಂಸ್ಥೆಗಳಲ್ಲೂ ಕೂಡ ಈ ರೀತಿಯಲ್ಲಿ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು, ಮತ್ತು ಇಲ್ಲಿ ನಾವೆಲ್ಲ ಸ್ಟಾಫ್ಸ್ ಏನಿದ್ದೀವಿ ಆ ಸ್ಟಾಫ್ಸ್ಗೆಲ್ಲರನ್ನೂ ಕೂಡ ಅವ್ರು ಯಾವತ್ತೂ ಒಂದು ದಿನವೂ ನಮಗೆ ಅವ್ರು ಬೈದಿದ್ದೇ ಇಲ್ಲ. ಸೊ ಅವ್ರು ಏನೇ ಹೇಳ್ಬೇಕಂತಂದ್ರೂ ಅದನ್ನು ಸಮಾಧಾನವಾಗೇ ಹೇಳಿದ್ದಾರೆ ಹೊರತು ಯಾವತ್ತೂ ಯಾವ ತಪ್ಪು ಮಾಡಿದ್ರೂ ಅವ್ರನ್ನ ನೀವು ಹಿಂಗೆ ತಪ್ಪು ಮಾಡಿದ್ದೀರಾ ಅಂತ ಬೆರಳು ತೋರಿಸಿ ಮಾತಾಡಿದ್ದೇ ಇಲ್ಲ. ಅಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಅದರಲ್ಲೂ ಮಹಿಳಾ ವಿದ್ಯಾರ್ಥಿ ನಿಲಯ, ಮಹಿಳಾ ಪದವಿ ಕಾಲೇಜು ಅಂತೇನಾದ್ರು ಫಸ್ಟ್ ಇದ್ದರೆ ಅದು ನಮ್ಮ ಕಾಲೇಜೇ ಕೂಡ ಇರ್ತಕ್ಕಂಥದ್ದು. ತುಂಬ ಹಳೆಯ ಕಾಲೇಜಿದು. ನಮಗೆಲ್ಲರಿಗೂ ತುಂಬ ದುಃಖ ಆಗ್ತಾಯಿದೆ. ನಮ್ಗೆ ಏನು ಹೇಳಬೇಕು ಈ ಸಂದರ್ಭದಲ್ಲಿ ಅನ್ನೋದು ಕೂಡ ಕಷ್ಟ. ಅದನ್ನು ನಾವು ಹೇಗೆ ಅದನ್ನು ಸ್ವೀಕಾರ ಮಾಡ್ತೀವಿ ಅನ್ನೋದು ಕೂಡ ನಮಗೆ ಕಷ್ಟ ಆಗ್ತಾಯಿದೆ. ಯಾಕಂದರೆ ನಾವು ಯಾವತ್ತೂ ಸ್ವಾಮೀಜಿನ ನೋಡ್ದೇ, ಅಥವಾ ನಾವು ಯಾವುದೇ ಒಂದು ಫಂಕ್ಷನ್ ಮಾಡಬೇಕಂದ್ರೂ ಸ್ವಾಮೀಜಿಗೆ ಹೋಗಿ ಕೇಳ್ತಿದ್ವಿ, ಸ್ವಾಮೀಜಿಗೆ ಒಂದು ಫಂಕ್ಷನ್ ಹೌದಾ, ಆಯಿತು ಹೋಗ್ಬಿಟ್ಟು ಬನ್ನಿ. ಸೊ ಎಲ್ಲಿಗೆ ಹೋಗ್ತೀರಾ, ಆಯಿತು ಜೋಪಾನವಾಗಿ ಹೋಗಿ ಬನ್ನಿ ಅಂತ ಹೇಳ್ತಿದ್ರೆ ಹೊರತು ಅವ್ರಿಗೆ ಖುಷಿ ಇರ್ತಿತ್ತು ನಮ್ಮ ಸ್ಟೂಡೆಂಟ್ಸ್ನೆಲ್ಲರೂ ಹೊರಗಡೆ ಕಳಿಸ್ಬೇಕು, ಹೊರಗಡೆ ಎಲ್ಲ ಮಾಡಬೇಕಂತ ಹೇಳಿದ್ರೆ ತುಂಬ ಖುಷಿಯಾಗಿ ಅವರು ನಮಗೆ ಕಳಿಸ್ಕೊಡ್ತಾಯಿದ್ರು. ಸೊ ನಾನು ಈ ಸಂದರ್ಭದಲ್ಲಿ ಒಂದನ್ನು ನಾನು ಯಾವಾಗಲೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಾನು ಇಲ್ಲಿ 14 ವರ್ಷ ಆಯಿತು. ಸೊ ಡಿಗ್ರಿ ಕಾಲೇಜಿಗೆ ಬಂದು ಒಂದು 2 ವರ್ಷದಲ್ಲಿ ನನಗೆ ರಾಜಭವನಕ್ಕೆ ಕರ್ಕೊಂಡು ಹೋಗ್ಬೇಕಿತ್ತು ಸ್ಟೂಡೆಂಟ್ಸ್ನ. ಆ ಸಂದರ್ಭದಲ್ಲಿ ನನಗೆ ಆ್ಯಕ್ಚುಲಿ ನಾನು
ನಾನೇ ಪ್ರೈವೇಟ್ ಬಸ್ಸೆಲ್ಲ ಮಾಡ್ಕೊಂಡಿದ್ವಿ ನಾವೇ. ಆದರೆ ಸ್ವಾಮೀಜಿ ಸಪ್ರೇಟಾಗಿ ಅದು ನಮಗೂ ಗೊತ್ತಿಲ್ಲ, ಅವರೇ ಬಸ್ ಮಾಡಿ ಎಲ್ಲ ವಿದ್ಯಾರ್ಥಿ ಸ್ಟೂಡೆಂಟ್ಸ್ನೆಲ್ಲರನ್ನು ಫ್ರೀಯಾಗಿ ಕರ್ಕೊಂಡು ಹೋಗಿದ್ದು ಬರಬೇಕು. ನನ್ನ ಮಕ್ಕಳು ರಾಜ್ಭವನ ಕರ್ಕೊಂಡು ಹೋಗಬೇಕು. ಸೊ ಮತ್ತು ನಾವು ಡೆಲ್ಲಿಗೂ ಕೂಡ ಅರೇಂಜ್ ಮಾಡಿದ್ವಿ 2020ರಲ್ಲಿ. ಕಾರಣಾಂತರ ಕೋವಿಡಿಂದ ನಮ್ಮದು ಕ್ಯಾನ್ಸಲ್ ಆಯಿತು. ಸೊ ಆ ಸಂದರ್ಭದಲ್ಲಿ ಅವ್ರು ತುಂಬ ಬೇಜಾರು ಮಾಡ್ಕೊಂಡ್ರು. ನಮ್ಮ ಮಕ್ಕಳು ರಾಷ್ಟ್ರಪತಿ ಭವನ್ ನೋಡ್ಕೊಂಡು ಬರ್ತಾರೆ, ಸೊ ಸಂಸತ್ ಭವನ್ ನೋಡ್ಕೊಂಡು ಬರ್ತಾರೆ ಅಂತ ತುಂಬ ಖುಷಿಯಾಗಿದ್ರು. ಆ ಟೈಮಲ್ಲಂತೂ ನನಗೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡಿದರು. ಯಾಕೆಂದರೆ 50 ಜನ ಮಕ್ಕಳನ್ನ ದೆಹಲಿ ಕರ್ಕೊಂಡು ಹೋಗಿ ಬರೋದು ಅಂತಂದರೆ ಅದು ಸಾಮಾನ್ಯ ವಿಷಯ ಅಲ್ಲ. ಅಂಥ ಸಂದರ್ಭದಲ್ಲಿ ನನಗೆ ಎಲ್ಲ ಥರ ಸಪೋರ್ಟ್ ಕೂಡ ಮಾಡಿದರು. ಆದರೆ ವಿಧಿ ನಾವಿವತ್ತು ಅವ್ರನ್ನ ಕಳ್ಕೊಂಡಿದ್ದೀವಿ. ಅದು ತುಂಬ ಅಂದರೆ ಹೇಳೋದಕ್ಕೆ ಅಸಾಧ್ಯವಾದಂಥದ್ದು. ಅಂಥ ಕಷ್ಟದಲ್ಲಿ ನಾವು ಇವತ್ತು ಎಲ್ಲರೂ, ಇಡೀ ಸಂಸ್ಥೆ, ಎಲ್ಲ ಸ್ಟಾಫ್ಸು ಎಲ್ಲರಿಗೂ ಕೂಡ ಇಲ್ಲಿ ತುಂಬ ನೋವಿದೆ. ಯಾಕಂದರೆ ನಮಗೆ ಆ ಸ್ಟಾಫ್ಸ್ಗಳಿಗೆ ಅವ್ರು ಯಾವ ರೀತಿ ನೋಡ್ಕೊಂಡಿದ್ರು ಅಂತ ನಮಗೆ ಮಾತ್ರ ಗೊತ್ತು. ಒಂದು ದಿನ ಅವರ ಅಧ್ಯಕ್ಷರಾಗಿದ್ರು ಒಂದೇ ಒಂದು ಮಾತು ಬೈದಿಲ್ಲ ಇಡೀ ಸ್ಟಾಫ್ಸಲ್ಲಿ ಅಂದರೆ ಅವ್ರು ನಮ್ಮನ್ನು ಯಾವ ರೀತಿ ನೋಡ್ಕೊಂಡಿದ್ದಾರೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಬೇಕಾದ್ರೆ. ಯಾಕಂದರೆ ನಮಗೆ ಅಂಥ ಅಧ್ಯಕ್ಷರು, ಅಂಥ ಸ್ವಾಮೀಜಿಗಳು ಎಲ್ಲೂ ಕೂಡ ಸಿಗಲಿಕ್ಕೆ ನಮಗೆ ಸಾಧ್ಯನೇ ಇಲ್ಲ. ಸರ್, ಅವರು ಏನು ಶಿಕ್ಷಣ ಸಂಸ್ಥೆಗಳು ಮಾಡಿದ್ರು ನಾವು ಅದನ್ನು ತುಂಬ ಚಿಕ್ಕ ವಯಸ್ಸಿಂದ ಒಂದು 3ನೇ ಕ್ಲಾಸು 4ನೇ ಕ್ಲಾಸ್ ಇದ್ದಾಗಿಂದನೂ ಅದನ್ನು ಗಮನಿಸ್ಕೊಂಬಂದಿದ್ದೀನಿ. ಮೈಸೂರು ನಗರದಲ್ಲಿ ಇವತ್ತು ಸಹ ಒಂದು ಬಡ ಮಕ್ಕಳು ಮತ್ತು ಮಧ್ಯಮದ ವರ್ಗದ ಮಕ್ಕಳುಗಳು ಅವರ ಏನು ಶಕ್ತಿ ಅನುಸಾರವಾಗಿ ವಿದ್ಯಾಭ್ಯಾಸ, ಒಂದು ಉನ್ನತ ಮಟ್ಟದ ವಿದ್ಯಾಭ್ಯಾಸ ಮಾಡಬೇಕು ಅಂತಂದರೆ ಮೊದಲನೇ ಸಂಸ್ಥೆನೇ ನಟರಾಜ ಸಂಸ್ಥೆ. ಆ ಒಂದು ಸೇವೆನ ಅವರು ಬಡ ವಿದ್ಯಾರ್ಥಿಗಳಿಗೆ, ಮಧ್ಯಮ ವರ್ಗದವ್ರು ನಂಬ್ಕೊಂಡೇ ಇದು ಶಾಲಾ ಸಂಸ್ಥೆಗಳನ್ನ ಓಪನ್ ಮಾಡಿದ್ದು. ಜೊತೆಗೆ ಉಚಿತವಾಗಿ ದಾಸೋಹ, ಆ ದಾಸೋಹನೂ ಸಹ ಅಷ್ಟೇ. ಬೇಕಾದಷ್ಟು ಜನ ವಿದ್ಯಾರ್ಥಿಗಳು ದಾಸೋಹಕ್ಕೆ ನಮ್ಮ ಹತ್ರ ಕೊಡೋಕ್ಕೆ ದುಡ್ಡಿಲ್ಲ ಅಂತ ಅಂದರೆ ಆಯಿತು ಹೋಗಿ ಅಂತ ಹೇಳಿ ಕಳಿಸ್ತಾ ಇದ್ದಂಥ ಉದಾಹರಣೆಗಳನ್ನ ನಾವು ಕಣ್ಣಾರೆ ನೋಡಿದ್ದೀವಿ. ಇವತ್ತು ಇಲ್ಲಿ ಓದಿ ಬದುಕು ಕಟ್ಕೊಂಡಿರೋಂಥ ಬಹಳಷ್ಟು ಜನ ಇದ್ದಾರೆ. ರಾಜಕೀಯ ಹೋಗುವ ಅಷ್ಟೇ ಶ್ರೀಗಳು ಅವ್ರನ್ನ ನಂಬ್ಕೊಂಬಂದಿರೋರಿಗೆ ಶಕ್ತಿ ತುಂಬ್ತಾಯಿದ್ರು. ಅದಕ್ಕೆ ಉದಾಹರಣೆಗೆ ನಾನೇ ಇದ್ದೀನಿ. ನಾನು ವಿದ್ಯಾರ್ಥಿ ಸಂಘಟನೆಗೆ ಬಂದಾಗಿಂದ ಹಿಡಿದು ಇಲ್ಲಿಯ ತನಕ ನಮ್ಮದು ಯಾವುದೇ ಕೆಲಸ ಕಾರ್ಯಗಳಿಗೆ ಬಂದು ಬೆಣ್ತಟ್ಟಿ ನಮ್ಮನ್ನು ಪ್ರೋತ್ಸಾಹ ಮಾಡ್ತಾಯಿದ್ರು. ಇಂಥ ಶ್ರೀಗಳು ನಮ್ಮನ್ನು ಅಗಲಿರೋದು ಸಮುದಾಯಕ್ಕೆ ಮತ್ತು ವಿಶೇಷವಾಗಿ ಬಡ ಮಕ್ಕಳಿಗೆ ಮತ್ತು ಮಧ್ಯಮ ಮಕ್ಕಳಿಗೆ ತುಂಬಲಾರದ ನಷ್ಟ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ. ಪ್ರಾರಂಭಿಕವಾಗಿ ಇದು ವಿದ್ಯಾರ್ಥಿಗಳಿಗಿಂತ ಮಾಡಿದ್ದು, ಕ್ರಮೇಣವಾಗಿ ಅವರು ಮನಸ್ಪರಿವರ್ತನೆ ಮಾಡ್ಕೊಂಡು ವಿದ್ಯಾರ್ಥಿನಿಯರಿಗೆ ಅಂತ ಮಾಡಿದ್ರು. ಇವತ್ತು ಈ ವಿದ್ಯಾರ್ಥಿನಿಲಯದಲ್ಲಿ ಮತ್ತು ಈ ಸಂಸ್ಥೆಯಲ್ಲಿ ಈ ಮೈಸೂರು, ಚಾಮರಾಜನಗರ, ವಿಶೇಷವಾಗಿ ಮಂಡ್ಯ ಮತ್ತು ಮೈಸೂರು ಸುತ್ತಮುತ್ತ ಏನು ಜಿಲ್ಲೆಗಳಿದ್ದಾವೆ ಆ ಎಲ್ಲ ಜಿಲ್ಲಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರುಗಳು ಇಲ್ಲಿ ಬಂದು ಉನ್ನತ ವ್ಯಾಸಂಗವನ್ನು ಮಾಡಿ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ. ಅದಕ್ಕೆ ನೇರವಾಗಿ ಕಾರಣ ಶ್ರೀಗಳು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನೆಂದೂ ಕೂಡ ಈ ಸ್ವಾಮೀಜಿಗಳು ಈ ಮಠದೊಳಗೆ ಓಡಾಡಲ್ಲ. ಭಾಳ ಬೇಜಾರಾಗತ್ತೆ ನೀವು ಆ ಥರ ಹೇಳಿದ್ರೆ. ಅವರು ಆ್ಯಕ್ಚುಲಿ ಹೋಗಿರ್ಬೋದು, ಬಟ್ ಅವ್ರ ಒಂದು ಹೆಜ್ಜೆ ಗುರುತಾಗಿರ್ಬೋದು, ಒಂದು ಮಾತಿರ್ಬೋದು, ಅದು ಯಾವಾಗಲೂ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿದ್ದೇ ಇರುತ್ತೆ. ಅದಂತೂ ಚಿದಾನಂದ ಸ್ವಾಮೀಜಿಯವ್ರನ್ನ ಮೊದಲನೇ ಸಲ ನೋಡಿದ್ದು ಕಳೆದ ವರ್ಷ. ಮತ್ತು ಅವರೊಬ್ಬರು ಸೃದ್ರೂಪಿ ಅಂತ ಹೇಳ್ಬೋದು. ಅವರನ್ನು ಮೀಟ್ ಮಾಡೋಕ್ಕೆ ಅಂತ ಹೋದಾಗೆಲ್ಲ ಅವರು ಬನ್ನಿ ಮೇಡಮ್ ಕೂತ್ಕೊಳ್ಳಿ, CBSE ಹೇಗೆ ನಡೀತಾ ಇದೆ, ಈ ವಿಚಾರವಾಗಿ ತುಂಬ ಅವರಲ್ಲಿ ತುಂಬ ಕನಸುಗಳಿದೆ, ಇದೆ ಈಗಲೂ ಕೂಡ. ಕೆಲವೊಂದಷ್ಟು ನಾವು ಮಾಡ್ತಾಯಿದ್ದೀವಿ, ಅದನ್ನು ಫಾಲೋಅಪ್ ಮಾಡ್ತಾಯಿದ್ವಿ. ಬಟ್ ಇವತ್ತು ನನಗೆ ಕೇಳಿದಾಗ ಶಾಕ್ ಆಯಿತು ಅವರ ಒಂದು ಡೆತ್ ಬಗ್ಗೆ. ಸೊ ಭಾಳ ದುಃಖ ಇದೆ ಆ್ಯಕ್ಚುಲಿ. ಆ್ಯಂಡ್ ಅದನ್ನು ಸ್ವಲ್ಪ ಡೈಜೆಷನ್ ಭಾಳ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಅವ್ರ ಕ್ಯಾಂಪಸಲ್ಲಿ ಯಾವಾಗಲೂ ಬಂದು ಓಡಾಡ್ತಾಯಿದ್ರು. ಆ್ಯಕ್ಚುಲಿ ಬಂದು ಓಡಾಡಿಕೊಂಡು ನನ್ನನ್ನು ಕೇಳಿಕೊಂಡು ಹೇಗೆ ನಡೀತಿದೆ ಮೇಡಮ್, ಮಕ್ಕಳು ಹೇಗಿದ್ದಾರೆ ಅನ್ನೋದೆಲ್ಲ ಕೇಳಿ, ಮತ್ತು ಸಜೆಷನ್ಸು ತುಂಬ ಚೆನ್ನಾಗಿ ಕೊಡ್ತಿದ್ರು. ಪಬ್ಲಿಕ್ ಸ್ಕೂಲ್ ಪ್ರಿನ್ಸಿಪಲ್ ಮೇಡಮ್ ಕರೀರಿ, ಮಾತಾಡಬೇಕು ನಾನು ಅಂತ. ಭಾಳ ಬೇಜಾರಾಗ್ತಾಯಿದೆ. ಮಠದ ಒಳಗಡೆ ಚಿದಾನಂದ ಸ್ವಾಮಿಗಳು ಯಾವಾಗ ತಮ್ಮ ಓಡಾಟವನ್ನು ನಿಲ್ಲಿಸಿದ್ರು? ಸರ್, ಅವರು ಕಳೆದ ವರ್ಷ 75 ವರ್ಷದ್ದು ಒಂದು ಬರ್ಡೇ ಸೆಲೆಬ್ರೇಷನ್ ಮಾಡಿಕೊಂಡ್ರು. ಭಾಳ ವಿಜೃಂಭಣೆಯಿಂದ ಆಚರಿಸಿದ್ವಿ ನಾವು. ಸ್ವಲ್ಪ ಅವ್ರದ್ದು ಒಂದು ಹೆಲ್ತ್ ಕ್ಷೀಣಿಸಿದ್ದು ಕಳೆದ ಒಂದು 6 ಮಂತ್ಸಿಂದ ಅಂತ ಹೇಳ್ಬೋದು. ಬಟ್ ಪಾಸ್ಟ್ 2 ಮಂತ್ಸಿಂದ ತುಂಬ ವರ್ಸ್ಟ್ ಕೇಸ್ ಆಯಿತು. ಆ್ಯಂಡ್ ಪ್ರತಿ ಸಲ ಡಯಾಲಿಸಿಸ್ ಕರ್ಕೊಂಡು ಹೋಗೋದಾಗಲಿ ಅಥವಾ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಲಿ ಮಾಡ್ತಾರೆ. ಕೊನೆ ಕ್ಷಣಗಳಲ್ಲಿ ಯಾವ ರೀತಿ ಈ ಒಂದು ಶಿಕ್ಷಣ ಸಂಸ್ಥೆ ಮುನ್ನುಗ್ಗಬೇಕು ಅನ್ನೋಂಥದ್ದು ಏನಾದ್ರು ಭರವಸೆ ಮಾತುಗಳಾಡ್ತಾ ಇದ್ದಾರೆ? ಖಂಡಿತ ಸರ್. ಅವರಿಗೆ ನಾನು ಹೇಳ್ದಂಗೆ ತುಂಬ ಕನಸುಗಳಿವೆ. ಶಾಲೆ ಈ ಥರ ಕಟ್ಟಬೇಕು, ಈ ಥರ ರಿನ್ಯೂವಲ್ ಆಗಬೇಕು, ಮತ್ತು ಟೀಚರ್ಸ್ ಈ ಥರ ಇರಬೇಕು, ಮಕ್ಕಳನ್ನ ಈ ಥರ ಒಂದು ಹೈಯರ್ ಎಜುಕೇಷನ್ಸ್ ಕೊಡಬೇಕು ಅಂತ ತುಂಬ ಕನಸುಗಳಿತ್ತು ಸರ್ ಸ್ವಾಮೀಜಿಗೆ. ಚಿದಾನಂದ ಸ್ವಾಮಿಗಳು ಅಂತ ಹೇಳಿದ್ರೆ ಮೌನ ಸಾಧಕರು, ಒಪ್ಕೋತೀರಾ? ಎಸ್, ಖಂಡಿತ. ಇದನ್ನು ನಾನು 100% ಒಪ್ಕೋತೀನಿ. ಅವರು ಒಂದು ಮೌನದಲ್ಲೇ ಪ್ರತಿಯೊಂದು ಉತ್ತರನೂ ಇತ್ತು, ಪ್ರತಿಯೊಂದು ಪ್ರಶ್ನೆಗಳು ಇರ್ತಿತ್ತು. ಮುಖ ಭಾವನೆಯಲ್ಲಿ ನಾವು ಆ್ಯಕ್ಚುಲಿ ಅದನ್ನು ಕಂಡುಹಿಡ್ಕೊಂಡ್ಬಿಡ್ತಾ ಇದ್ವಿ, ಹೇಗೆ ಯಾವ ಥರ ಅಂತ. ಒಂದು ಗ್ರೇಟ್ ಪರ್ಸ್ನಾಲಿಟಿ, ಸಿಂಪ್ಲಿಸಿಟಿ ಲೈಸ್ ಇನ್ ಗ್ರೇಟ್ನೆಸ್ ಅಂತೀವಲ್ಲ, ಆ ಥರ. ನಿಮ್ಮಂಥ ಹೆಣ್ಮಕ್ಳಿಗೆ
80-90ರ ದಶಕದಲ್ಲಿ ಒಂದು ರೀತಿ ಶಿಕ್ಷಣ ಒದಗಿಸ್ಕೊಟ್ಟಂಥವ್ರು, ಶಿಕ್ಷಣ ಕ್ರಾಂತಿ ಮಾಡಿದಂಥವ್ರು. ಖಂಡಿತ ಸರ್. ಯಾಕಂದರೆ ಆಪರ್ಚುನಿಟಿ ಎಲ್ರಿಗೂ ಸಿಗುತ್ತೆ, ಬಟ್ ಅದನ್ನು ಒಳ್ಳೆ ರೀತಿಲಿ ನಾವು ಬಳಸ್ಕೋತೀವಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟು. ಅದರಲ್ಲಿ ಸ್ವಾಮೀಜಿ, ನಮ್ಮ ಚಿದಾನಂದ ಸ್ವಾಮೀಜಿಯವರು ನನಗೆ ಒಂದು ಒಳ್ಳೆಯ ಅವಕಾಶನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲ, ಈ ಮೇಡಮ್ ನಮಗೆ ಬೇಕಿದೆ ಈ ಒಂದು ಸಂಸ್ಥೆಗೆ, ಅದರಲ್ಲೂ CBSEಗೆ ಅಂತ ಹೇಳಿ ನನಗೆ ಒಂದು ಅವಕಾಶನ ಕೊಟ್ಟರು. ಅದು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅವರ ಒಂದು ಮಾರ್ಗದರ್ಶನ ಇತ್ತು ಕಳೆದ ವರ್ಷದಿಂದ, ಬಟ್ ಯಾವಾಗ ಅವ್ರದ್ದು ಒಂದು ಹೆಲ್ತ್ ಇಶ್ಯೂಸ್ ಆಯಿತು, ನಮಗೆ ಸ್ವಲ್ಪ ಅವ್ರನ್ನ ಭೇಟಿ ಮಾಡೋದು ಭಾಳ ಕಷ್ಟ ಆಗ್ತಾಯಿತ್ತು ಆ್ಯಕ್ಚುಲಿ. ಯಾವತ್ತೂ ಕೂಡ ಆಡಂಬರ ಇಲ್ಲ ಈ ಸ್ವಾಮೀಜಿಗಳಿಗೆ, ಭಾಳ ಸರಳ ಜೀವಿ ಅನ್ಸುತ್ತೆ. ಖಂಡಿತ. ಯಾಕಂದರೆ ಅವರು ಒಂದು ಕ್ಯಾಂಪಸ್ಸಲ್ಲಿ ಓಡಾಡೋದಾಗಲಿ ಅಥವಾ ಒಬ್ಬರನ್ನ ಮಾತಾಡ್ಸೋದಾಗಲಿ, ಅವರ ಒಂದು ಮಾತಿನ ವೈಖರ್ಯ ಇದೆಯಲ್ಲ, ಅದು ಯಾವುದೇ ಥರದ್ದು ಒಂದು ಯಾರಿಗೂ ಕೂಡ ಅದು ನೋವನ್ನು ಉಂಟು ಮಾಡ್ತಿರಲಿಲ್ಲ. ಕೆಲವೊಮ್ಮೆ ತಮಾಷೆ ಮಾಡ್ತಿದ್ರು, ಕೆಲವೊಮ್ಮೆ ಅದನ್ನು ತಮಾಷೆಲೇ ನಮಗೆ ಪಾಠನ ಹೇಳ್ಕೊಟ್ಬಿಡ್ತಿದ್ರು ಸ್ವಾಮೀಜಿ. ಸೊ ಅವರಿಂದ ನಾವು ತುಂಬ ಕಲಿತಾ ಇದ್ವಿ. ಇವತ್ತು ಎಲ್ಲ ಮೌನ ಆಚರಿಸ್ಬಿಟ್ಟಿದ್ವಿ. ಟೋಟಲ್ ಒಂದು 300-400 ಜನ ವರ್ಕ್ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರ ಮನೆಯಲ್ಲೂ ಇವತ್ತು ಒಂದು ದುಃಖ ಇದೆ, ಒಂದು ಸೂತ್ಕದ ಛಾಯೆ ಇದೆ ಅಂದರೆ ಅದು ನಮ್ಮ ಸ್ವಾಮೀಜಿಯಿಂದನೇ. ನಾವು ಒಂದು ಆಸ್ತಿನೇ ಕಳ್ಕೊಂಡಿದ್ದೀವಿ ಅನ್ನೋ ಥರ ಅನ್ನಿಸ್ತಾ ಇದೆ ಸರ್. ಅದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳುಗಳಿಗೆ ಅವ್ರಿಗೆ ಓದೋಕ್ಕೆ ಅಮೌಂಟ್ ಇರಲಿಲ್ಲ ಅಥವಾ ಫೀಸಸ್ ಇರಲಿಲ್ಲ ಅಂದರೆ ಅದ್ರಲ್ಲಿ ಫೀಸಲ್ಲಿ ಅವ್ರಿಗೆ ಕಡಿಮೆ ಫೀಸ್ನ ತೊಗೊಂಡು, ಅಥವಾ ನೀನು ಓದಮ್ಮ, ಇಲ್ಲಿ ಓದಿರೋ ಎಷ್ಟೋ ಮಕ್ಳುಗಳು ಇವತ್ತು ಉನ್ನತ ಸ್ಥಾನದಲ್ಲಿದ್ದಾರೆ. ಸೊ ಅದಕ್ಕೆಲ್ಲ ಕಾರಣ ಯಾರು ಅಂದರೆ ಸ್ವಾಮೀಜಿ. ಅದ್ರ ಜೊತೆಗೆ ಇನ್ನೊಂದು ಹೇಳಬೇಕು ಅಂದರೆ, ನಾನು ಇದೇ ಕಾಲೇಜಲ್ಲಿ PUC ತನಕ PUC ಡಿಗ್ರಿ ಎಲ್ಲ ಇಲ್ಲೇ ಓದಿ ನನಗಿಲ್ಲೇ ಉದ್ಯೋಗ ಅವಕಾಶನೂ ಕೂಡ ಕೊಟ್ಟರು. ಸೊ ಅವ್ರನ್ನ ನಾವು ಇವತ್ತು ಇಲ್ಲ ಅಂತಂತ ನೆನೆಸ್ಕೊಳ್ಳೋಕ್ಕೂ ನಮಗೆ ಆಗ್ತಾ ಇಲ್ಲ. ಇದು ತುಂಬ ದುಃಖದ ಒಂದು ಇದು ಅಂತ ಹೇಳ್ಬೋದು. ಮತ್ತು ಇದು ತುಂಬಲಾರದ ನಷ್ಟ ನಮ್ಮ ಸಂಸ್ಥೆಗೆ. ತುಂಬ ಸಂಸ್ಥೆಗಳನ್ನ ಕಟ್ಟಿದ್ದಾರೆ, 10-11 ಸಂಸ್ಥೆಗಳಲ್ಲಿ. ಯಾಕಂದರೆ ಸ್ವಾಮೀಜಿಯವ್ರಿಗೆ ಮೇನ್ ಉದ್ದೇಶ ಇದ್ದಿದೆ, ಬಡ ಹೆಣ್ಮಕ್ಳು ಅಂದರೆ ಬೇರೆ ರೂರಲ್ ಪ್ಲೇಸಸ್ಸಿಂದ ಬರುವಂಥ ಹೆಣ್ಮಕ್ಳಿಗೆ ಶಿಕ್ಷಣ ದೊರಕಬೇಕು ಅನ್ನೋದು ಅವ್ರು ತುಂಬ ಇಂಟೆನ್ಷನ್ ಇಟ್ಕೊಂಡಿದ್ರು. ಅದಕ್ಕೋಸ್ಕರನೇ ಇಷ್ಟು ವರ್ಷವೂ ಅವರು ತಮ್ಮ ಜೀವನವನ್ನು ಕಳೆದಿದ್ದಾರೆ ಸರ್. ತುಂಬ ಇಲ್ಲಿ ಹೆಣ್ಮಕ್ಳೆಲ್ಲ ಬರುವಂಥವ್ರು ತುಂಬ ಬಡ ಕುಟುಂಬದಿಂದ ಬಂದಿರ್ತಾರೆ. ಅವ್ರಿಗೆ ಇವ್ರು ಮೇಡಮ್ ಹೇಳ್ದಂಗೆ ಅವ್ರಿಗೆ ಫೀಸ್ ಕಟ್ಟೋಕ್ಕಾಗಲಿಲ್ಲ ಅಂತಂದ್ರು ಎಷ್ಟೋ ಸಲ ಬುದ್ಧಿಯವ್ರ ಹತ್ರ ಹೋಗಿ ಕೇಳಿದಾಗ ಫೀಸ್ಗಳನ್ನ ಕಟ್ಟಿಸ್ಕೊಳ್ದೆ ಫ್ರೀ ಎಜುಕೇಷನ್ಗಳನ್ನ ಕೊಟ್ಟಿದ್ದಾರೆ, ಹಾಸ್ಟೆಲ್ ಫೆಸಿಲಿಟೀಸ್ಗಳು ಕೊಟ್ಟಿದ್ದಾರೆ ಸರ್. ಅದ್ರ ಜೊತೆಗೆ ಒಂದು ಕುಟುಂಬದ ಥರನೇ ಎಲ್ಲರ ಮಕ್ಳುಗಳನ್ನು ಸ್ಟೂಡೆಂಟ್ಸಿಂದ ಹಿಡಿದು ನಮ್ಮ ಫ್ಯಾಕಲ್ಟೀಸ್ಗಳಿಂದನೂ ಇದು ಏನೇ ಕಷ್ಟ ಬಂದರೂ ಪ್ರತಿಯೊಂದು ಕೇಳಿದ್ದಾರೆ ಸರ್. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮತ್ತು ಇವತ್ತು ಅದೇ ಹೇಳ್ದಂಗೆ ನಮಗಂತೂ ತುಂಬ ದುಃಖ ಆಗಿದೆ. ಮತ್ತು ಯಾವುದೋ ಒಂದು ಆಸ್ತಿನ ನಾವು ಕಳ್ಕೊಂಡಿದ್ದೀವಿ ಅನ್ನೋ ಥರ ಏನೋ ಒಂದು ಭಾವನೆ ನಮಗೆ ಆಗ್ತಾ ಇದೆ ಸರ್. ಇವತ್ತು ಸ್ಕೂಲ್ಸ್ ಮತ್ತು ಕಾಲೇಜ್ಗಳಿಗೆ ಕಂಪ್ಲೀಟ್ ಮಾರ್ಕೆಟಿಂಗ್ ಕೂಡ ಆಗಿದೆ. ಅದಕ್ಕೆ ಡಿಫ್ರೆಂಟ್ ಈ ಒಂದು ನಟರಾಜ ವಿದ್ಯಾಸಂಸ್ಥೆ ಯಾವತ್ತೂ ಕೂಡ ಕಮರ್ಷಿಯಲ್ ಆಗಿ ನೋಡನೇ ಇಲ್ಲ ಈ ಸಂಸ್ಥೆ. ಖಂಡಿತ ಸರ್, ಇದೊಂದು ನಿಜ. ಯಾಕಂದರೆ ಎಷ್ಟೋ ಕಡೆ ನಾವು ನೋಡ್ಬೋದು ಒಂದು ಮಾರ್ಕೆಟಿಂಗ್ ಮಾಡ್ತಾರೆ, ಬಿಸ್ನೆಸ್ ಟೈಪ್ ಮಾಡ್ತಾರೆ. ಬಟ್ ಇವತ್ತು ನಮ್ಮ ಈ ಸಂಸ್ಥೆ ಬಗ್ಗೆ ಹೇಳಬೇಕು ಅಂದರೆ ಸ್ವಾಮೀಜಿ ಅವರು ಇರೋದ್ರಿಂದ ಅವರ ಮುಖವನ್ನು ನೋಡಿ, ಮತ್ತು ಅದೊಂದು ಈ ಹೆಸರಿದೆಯಲ್ಲ ನಟರಾಜ ಪ್ರತಿಷ್ಠಾನ, ಒಂದು ಹೆಸರು ಕೇಳಿದ ತಕ್ಷಣ ಮಕ್ಕಳುಗಳು ಸೀಟ್ಗೋಸ್ಕರ ಬರ್ತಾಯಿದ್ರು. ಮತ್ತು ಅದೊಂದು ಹೆಸರನ್ನ ಇವತ್ತು ಉಳಿಸ್ಕೊಂಡಿದ್ದಾರೆ. ಇನ್ನು ಮುಂದೆನೂ ಅವ್ರ ಹೆಸರುಗಳು ಮತ್ತು ಆ ಸ್ವಾಮೀಜಿಯವರ ಆಶೀರ್ವಾದ ನಮ್ಗೆ ಸದಾ ಇರುತ್ತೆ ಅಂತ ಅನ್ಸುತ್ತೆ. ನಟರಾಜ ವಿದ್ಯಾಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾನೇ ಇಲ್ಲ ಅನ್ನುವಂಥದ್ದು ಹೊರಗಡೆ ಮಾತು. ಹೌದು ಸರ್, ಯಾವುದೇ ರೀತಿ ಮ್ಯಾನೇಜ್ಮೆಂಟ್ ಕೋಟಾ ಇಲ್ಲ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈಗ ಎಷ್ಟೋ ಕಾಲೇಜ್ಗಳಲ್ಲಿ 90% ಬಂದರೆ ಫಸ್ಟ್ ಸೀಟು, ಆಮೇಲೆ ಅವ್ರಿಗೆ ಇಷ್ಟು ಸೀಟ್ ಅಂತ ರಿಸರ್ವೇಷನ್ ಮಾಡ್ತೀವಿ. ಬಟ್ ಇಲ್ಲಿ ಏನಂದರೆ ಸರ್, ನಾವು ಮಕ್ಳುಗಳನ್ನ ಸ್ವಾಮೀಜಿಯವರೇ ಹೇಳಿದರು, ಫಸ್ಟು ಯಾರು ಸೆಕೆಂಡ್ ಕ್ಲಾಸ್ ಬಂದಿರ್ತಾರೆ, ಇನ್ಕ್ಲೂಡಿಂಗ್ 35% ಬಂದಿರೋರ್ಗೂ ನಾವು ಇಲ್ಲ ಅವಕಾಶ ಕೊಡ್ತಿದ್ವಿ. ಅವ್ರಿಗೆ ಮೊದಲನೇ ಆದ್ಯತೆ ನಾವು ಕೊಡ್ತಾ ಇದ್ದಿದ್ದು. ಆವ್ರೇಜ್ ಸ್ಟೂಡೆಂಟ್ ಫಸ್ಟ್ ಕ್ಲಾಸು ಅಂತ ಅವ್ರು ಏನು ಹೇಳ್ತಾ ಇದ್ರು ಅಂತಂದರೆ, ಅಂಥ ಸ್ಟೂಡೆಂಟ್ಸ್ಗಳನ್ನ ಫಸ್ಟು ನಾವು ಕರ್ಕೊಳ್ಳೋಣ ನಮ್ಮ ಕಾಲೇಜಿಗೆ, ಅಂಥವ್ರಿಗೆ ಶಿಕ್ಷಣ ಕೊಟ್ಟು ಅವ್ರನ್ನೊಂದು ಒಳ್ಳೆಯ ಒಂದು ದಾರಿಯನ್ನು ತೋರಿಸೋಣ ಅನ್ನೋದು ಅವರು ಇಂಟೆನ್ಷನ್ ಆಗಿತ್ತು. ಮತ್ತು ಅವರು ಒಂದು ಹೇಳ್ತಾಯಿದ್ರು. ಸೊ ಅದೇ ಒಂದು ದಾರಿಲೇ ನಾವೆಲ್ಲ ಟೀಚರ್ಸ್ಗಳು ನಡೆದಿದ್ವಿ ಸರ್. ಇವತ್ತು ಒಳ್ಳೊಳ್ಳೆಯ ಶಿಕ್ಷಣಗಳನ್ನ ಪಡೆದು ವಿದ್ಯಾರ್ಥಿಗಳು ಒಂದು ಒಳ್ಳೊಳ್ಳೆ ಸ್ಥಾನದಲ್ಲಿದ್ದಾರೆ ಅನ್ನೋದು ತಪ್ಪಾಗಲ್ಲ ಸರ್. ಎಲ್ಲ ಥರ ಸರ್ವರಿಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಅದನ್ನ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲೇ ಕೂಡ ಕರಿಬೋದು. ಯಾಕೆ ಅಂತಂದರೆ ಇಲ್ಲಿ ಬರೀ ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು ಅಥವಾ ಜಾತಿಗಳಂತ ಬಂದರೆ ಅದು ಇದು ಯಾವುದೂ ಇಲ್ಲ ಸರ್. ಪ್ರತಿಯೊಬ್ಬರು ಮಕ್ಕಳುಗಳು ಇದ್ದಾರೆ, ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಅವರು ಟ್ರೀಟ್ ಮಾಡಿದ್ದಾರೆ. ಇಲ್ಲ ಅವ್ರು ಬರಬೇಕು ಇವರು ಯಾವುದೂ ಇಲ್ಲ ಸರ್, ಪ್ರತಿಯೊಬ್ಬರು ನಮ್ಮ ಮಕ್ಕಳು ಅಂತಲೇ ಅವ್ರು ನೋಡ್ಕೊಂಡಿದ್ದಾರೆ ಸರ್. ಕೆಲವರಿಗೆ ಈ ನಟರಾಜ ವಿದ್ಯಾಸಂಸ್ಥೆ ಅಂತ ಹೇಳಿದ್ರೆ ಲಿಂಗಾಯತ ಸಮಾಜದ ವಿದ್ಯಾಸಂಸ್ಥೆ, ಬೇರೆ ಸಮಾಜದ ವಿದ್ಯಾರ್ಥಿಗಳಿಗೆ ಅವಕಾಶ ಇಲ್ಲ ಅನ್ನೋಂಥದ್ದು ತಪ್ಪು ಗ್ರಹಿಕೆ ಇದೆ ಸರ್. ಇದು ಅಷ್ಟೇ, ಇದು ಒಂದು ಹೇಳ್ಬಿಡ್ತೀನಿ. ನಾನು
ನಾನು ಲಿಂಗಾಯತರವ್ರೆ. ಆದರೆ ನನಗೂ ಆ ಭಾವನೆ ಇತ್ತು, ಮೋಸ್ಟ್ಲಿ ಇಲ್ಲಿರೋ ಟೀಚರ್ಸ್ಗಳು ಫ್ಯಾಕಲ್ಟೀಸ್ಗಳು ಎಲ್ಲರೂ ಲಿಂಗಾಯತರೇ ಇರ್ಬೋದೇನೋ ಅಂತ. ಬಟ್ ನಾನು ಬಂದು ಸೇರಿಕೊಂಡಾಗ ನನಗೆ ಆ ಮನಸ್ಸಲ್ಲಿ ಆ ಭಾವನೆ ಇತ್ತು, ಯಾಕಂದರೆ ಯೂಶ್ವಲಿ ಹಂಗಿರುತ್ತಲ್ಲ. ಬಟ್ ನಾನು ಇಲ್ಲಿ ಬಂದು ನೋಡಿದಾಗ ಸರ್ ನನಗೆ ಆಶ್ಚರ್ಯ ಆಯಿತು. ನಮ್ಮ ಒಂದು ಇದರಲ್ಲಿ ನಾವು ಡಿಗ್ರಿ ಕಾಲೇಜಲ್ಲಿ ನಾನು ಒಬ್ಬಳೇ ಲಿಂಗಾಯಟ್ಸು, ಎಲ್ಲರೂ ಬೇರೆಯವರು. ನನಗೆ ಕೇಳ್ಬಿಟ್ಟು ಒಬ್ರೊಬ್ಬರನ್ನ ನಾನು ಕೇಳ್ತಾ ಇದ್ದೀನಿ ಯಾವ ಇದು ಅಂತ. ನನಗೆ ಈ ಜಾತಿ ಭೇದ ಭಾವ ಅನ್ನೋದು ಸ್ವಾಮೀಜಿಯವ್ರಿಗೆ ಯಾವತ್ತೂ ಇರಲಿಲ್ಲ, ಇನ್ಕ್ಲೂಡಿಂಗ್ ಸ್ಟೂಡೆಂಟ್ಸು ಅಷ್ಟೇ. ನಮ್ಮ ಲಿಂಗಾಯತ್ ಸಮುದಾಯ ಅಂತ ಬಂದಾಗ, ವೀರಶೈವ ಸಮುದಾಯ ಅಂತ ಬಂದಾಗ ತುಂಬ ಕಡಿಮೆ ಜನ ನೋಡ್ತೀವಿ ಹೊರತು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಅವಕಾಶ ಕೊಟ್ಟಿದ್ದಾರೆ ಸರ್. ಅದೊಂದು ದೊಡ್ಡತನ ಅಂತ ನಾವು ಹೇಳೋಕ್ಕೂ ಇಷ್ಟಪಡ್ತೀವಿ ಸರ್. ಇಲ್ಲಿ ಸ್ಟಾಫ್ಸ್ ಅಷ್ಟೇ ಇಲ್ಲ, ನಮ್ಮ ಇಡೀ ಸ್ಟೂಡೆಂಟ್ಸು, ನೀವು ಸ್ಟೇಟ್ ಸ್ಕೂಲಿಂದ ಹಿಡಿದು ನಮ್ಮಲ್ಲಿ ಇದೇ ಒಂದು ಕ್ಯಾಂಪಸಲ್ಲಿ ಸ್ಟೇಟ್ ಸ್ಕೂಲ್ ಇದೆ, CBSE ಇದೆ, PU ಕಾಲೇಜ್ ಇದೆ, ಡಿಗ್ರಿ ಕಾಲೇಜ್ ಇದೆ, B.Ed ಇದೆ, ನರ್ಸಿಂಗ್ ಇದೆ. ನೀವೆಲ್ಲೇ ಸರ್ಚ್ ಮಾಡ್ಕೊಂಡು ಬನ್ನಿ, ವೀರಶೈವ ಲಿಂಗಾಯತರಿಗಿಂತ ಅದರ್ ಬ್ಯಾಕ್ವರ್ಡ್ ಸ್ಟೂಡೆಂಟ್ಸೇ ಜಾಸ್ತಿ ಇದ್ದಾರೆ ಹೊರತು ಲಿಂಗಾಯತರ ಸ್ಟೂಡೆಂಟ್ಸೇ ಕಡಿಮೆ ಇದ್ದಾರೆ. ಮತ್ತು ಇಲ್ಲಿ ನಾವು 3 ಜನ ಇದ್ದೀವಿ, 3 ಜನನೂ ಒಂದೊಂದು ಕ್ಯಾಟಗರಿಯವರು ಇದ್ದೀವಿ. ಸೊ ಇಲ್ಲಿ ಜಾತ್ಯತೀತ ಮನೋಭಾವನೆಯನ್ನು ನಾವು ನೋಡ್ತೀವಿ. ಯಾವತ್ತೂ ನಮ್ಮ ಬುದ್ಧಿಯವರಾಗಲಿ ಸ್ವಾಮೀಜಿಯವರು ಯಾವತ್ತೂ ಒಂದು ದಿನವೂ ಜಾತಿಯನ್ನು ನಿರ್ಧಾರ ಮಾಡಿ ಅವರು ಯಾವತ್ತೂ ಯಾರನ್ನೂ ತೆಗೆದುಕೊಂಡಿಲ್ಲ. ಅದು ಸ್ಟೂಡೆಂಟ್ಸ್ ಆಗ್ಬೋದು ಅಥವಾ ಕೆಲಸಕ್ಕಾಗ್ಬೋದು, ನಾವೇ ಅದನ್ನು ವಿರೋಧವನ್ನು ಮಾಡ್ತೀವಿ. ಜಾತಿ ಮುಖ್ಯವಾಗಿ ನಮ್ಮ ಸ್ವಾಮೀಜಿಯವರು ಒಂದು ದಿನನೂ ಧ್ವನಿನೇ ಎತ್ತಿಲ್ಲ. ಯಾಕಂದರೆ ನಾವೆಲ್ಲ ಇಲ್ಲಿ 14-15 ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ ಅಂದರೆ ಆ ರೀತಿ ಮಾಡೋದಾಗಿದ್ರೆ ನಾವು ಇಲ್ಲಿ ಇರ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ. ಸೊ ಇಲ್ಲಿ ನೀವು ಎಲ್ಲೇ ಸ್ಟಾಫ್ಸ್ಗಳನ್ನ ನೋಡಿ, ನೀವು ಯಾವುದೇ ಒಂದು ಡಿಪಾರ್ಟ್ಮೆಂಟ್ಗೆ ಹೋಗಿ, ಅಲ್ಲಿ ಯಾವತ್ತೂ ಒಂದು ಸ್ಟೂಡೆಂಟ್ಸ್ ಆಗಲಿ ಅಥವಾ ಸ್ಟಾಫ್ಸ್ ಆಗಲಿ ಜಾತಿ ಆಧಾರಿತವಾಗಿ ಇಲ್ಲಿ ಇಲ್ಲವೇ ಇಲ್ಲ ಸರ್. ಸ್ವಾಮೀಜಿಗಳು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳು ಕೂಡ ಅವಕಾಶ ಕೊಟ್ಟಿದ್ದಾರೆ. ಹೌದು ಸರ್, ಖಂಡಿತ ಕೊಟ್ಟಿದ್ದಾರೆ. ಇವ್ರು ಹೇಳಿದಾಗೇನೆ ನೀವು ಯಾವುದೇ ಒಂದು ಇಲ್ಲಿರುವಂತಹ ಪ್ರತಿಯೊಂದು ಸಂಸ್ಥೆಗಳಲ್ಲೂ ನೋಡ್ಕೊಂಡ್ಬನ್ನಿ, ಎಲ್ಲ ಥರ ಸರ್ವರಿಗೂ ಕೂಡ ಅವಕಾಶನ ಕೊಟ್ಟಿದ್ದಾರೆ. ಅದನ್ನ ನಾವು ಸರ್ವ ಜನಾಂಗದ ಶಾಂತಿಯ ತೋಟ ಅಂತಲೇ ಕೂಡ ಕರಿಬೋದು. ಯಾಕೆ ಅಂತಂದರೆ ಇಲ್ಲಿ ಬರೀ ಅವರು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ಸು ಅಥವಾ ಜಾತಿಗಳಂತ ಬಂದರೆ ಅದು ಇದು ಯಾವುದೂ ಇಲ್ಲ ಸರ್. ಪ್ರತಿಯೊಬ್ಬರು ಮಕ್ಕಳುಗಳು ಇದ್ದಾರೆ, ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಅವರು ಟ್ರೀಟ್ ಮಾಡಿದ್ದಾರೆ. ಇಲ್ಲ ಅವ್ರು ಬರಬೇಕು ಇವರು ಯಾವುದೂ ಇಲ್ಲ ಸರ್, ಪ್ರತಿಯೊಬ್ಬರು ನಮ್ಮ ಮಕ್ಕಳು ಅಂತಲೇ ಅವ್ರು ನೋಡ್ಕೊಂಡಿದ್ದಾರೆ ಸರ್. ಸರ್ ಮತ್ತು ಯೂನಿವರ್ಸಿಟಿ ಲೆವೆಲಲ್ಲಿ ನೋಡಿದಾಗ ನಮ್ಮ ಕಾಲೇಜು ಒಳ್ಳೆ ಹೆಸರನ್ನು ಕೂಡ ತಗೊಂಡಿದೆ ಸರ್. ನಮ್ಮಲ್ಲಿ ಕಡಿಮೆ ಪರ್ಸೆಂಟೇಜಿಂದ ಬಂತಹ ಸ್ಟೂಡೆಂಟ್ಸ್ಗಳು ಫೈನಲ್ ಇಯರ್ ಮುಗಿಸಿ ಹೋಗುವಾಗ ಗೋಲ್ಡ್ ಮೆಡಲ್ ತೊಗೊಂಡಿರ್ತಕ್ಕಂಥದ್ದಿದೆ, ಕ್ಯಾಶ್ ಪ್ರೈಸನ್ನು. ಇವತ್ತು ಯೂನಿವರ್ಸಿಟಿ ಒಳಗಡೆ ಹೋಗ್ಬಿಟ್ಟು ನಟರಾಜ ಕಾಲೇಜ್ ಅಂತ ಹೇಳಿದ್ರೆ ಅದಕ್ಕೆ ಅದರದೇ ಆದಂತಹ ಒಂದು ಗೌರವ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ನಾವು ಬಡ ಮಕ್ಕಳನ್ನ ಕಡಿಮೆ ಪರ್ಸೆಂಟೇಜ್ ಇರೋರನ್ನ ತಗೊಂಡು ಅವರು ಕಷ್ಟಪಟ್ಟು ಓದಿಸಿ ಅವರು ಒಂದು ಒಳ್ಳೆ ಹುದ್ದೆಗೆ ಹೋಗೋದಕ್ಕೆ ಎಷ್ಟೆಲ್ಲ ಯಾವ ರೀತಿ ಎಲ್ಲ ಸಹಾಯ ಬೇಕೋ ಆ ರೀತಿ ಎಲ್ಲ ಥರದ ಸಹಾಯಗಳನ್ನು ನಮ್ಮಿಂದ ನಮ್ಮ ಸ್ವಾಮೀಜಿಯವರು ಮಾಡಿಸಿದ್ದಾರೆ ಸರ್. ಯಾಕಂದರೆ ಅವ್ರು ಇಲ್ಲದೇ ನಾವೇನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವೇನೇ ಒಂದು ಸಪೋರ್ಟಿವ್ ಆಗಿ ಸ್ಟೂಡೆಂಟ್ಸ್ಗೆ, ಇಲ್ಲ ಸ್ವಾಮೀಜಿ ಅವ್ರಿಗೊಂದು ಟ್ರೈನಿಂಗ್ ಕೊಡಿಸ್ಬೇಕು, ಆಯಿತು ಏನಕ್ಕೆ ಏನು ಉಪಯೋಗ ಆಗುತ್ತೆ, ಹೌದು ಕೊಡಿಸಿ. ಸೊ ಆ ರೀತಿ ಎಲ್ಲ ನಾವೇನು ಹೇಳಿದ್ರು ಅದನ್ನು ಒಪ್ಕೊಳ್ತಾ ಇದ್ವಿ. ಸ್ವಾಮೀಜಿಗಳಿಗೆ ಬಹಳ ದೂರದೃಷ್ಟಿ ಇತ್ತು. ಹೆಣ್ಮಕ್ಳಿಗೆ ಅವ್ರ ಕಾಲಲ್ಲಿ ಅವ್ರು ನಿಲ್ಕೊಳ್ಬೇಕು, ಅವ್ರಿಗೆ ವ್ಯವಸ್ಥಿತವಾಗಿ ಶಿಕ್ಷಣವನ್ನು ಕೊಡಬೇಕು ಅನ್ನೋಂಥ ಅಜೆಂಡಾ ಇತ್ತು. ಅದರಂತೆ ಅವ್ರ ಕನಸು ನನಸಾಗಿದೆ. ನಾನು ಈ ಸಂಸ್ಥೆಗೆ ಸೇರಿ ಇವಾಗ 2 ವರ್ಷ ಆಗಿರೋದು ಅಷ್ಟೇ ಸರ್. ಬಟ್ ಅವ್ರನ್ನ ನೋಡಿದ್ದ ಮಟ್ಟಕ್ಕೆ ಅಂದರೆ ಮಕ್ಕಳಿಗೆ ತುಂಬ ಮಿಡಿತಾ ಇದ್ರು. ಅವ್ರಿಗೆ ಏನೇ ಕಷ್ಟಗಳಾಗಲಿ ಅಂದರೆ ಈ ಸಂಸ್ಥೆ ಉದ್ದೇಶ ಇರೋದೇ ಬಡ ಹೆಣ್ಮಕ್ಳಿಗೆ ಮತ್ತು ಗ್ರಾಮೀಣ ಪ್ರದೇಶದ ಹೆಣ್ಮಕ್ಳಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ, ಶಿಕ್ಷಣ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಶುರುವಾದಂಥ ಸಂಸ್ಥೆ. ಆ ನಿಟ್ಟಿನಲ್ಲಿ ನಾನು ಕಂಡ ಮಟ್ಟಕ್ಕೆ ಸ್ವಾಮೀಜಿಗಳು ಅದೇ ರೀತಿಯೇ ಇದ್ದರು. ಮಕ್ಕಳಿಗೆ ಏನೇ ಕಷ್ಟ ಅಂದರೂ ಮಿಡಿತಾ ಇದ್ರು. ಈವನ್ ಲೆಕ್ಚರ್ಸ್ಗಳಾಗಲಿ ಯಾರದೇ ಮಕ್ಕಳು ಪರವಾಗಿ ನಾವು ನಿಲ್ತೀವಿ ಅಂತಂದರೆ ಅದಕ್ಕೆ ಬೇಕಾದಂಥ ಪ್ರತಿಯೊಂದು ಸಪೋರ್ಟು ಕೊಡ್ತಾಯಿದ್ರು. ಒಂಥರ ಹಸನ್ಮುಖಿ ಮುಖ ಇವತ್ತು ಅಂದರೆ ಅವರು ಇಲ್ಲ ಅನ್ನೋದು ಒಂಥರ ಬೇಸರ ಅನಿಸುತ್ತೆ ನಮಗೆ. ಅಷ್ಟಾದರೂ ಪರವಾಗಿಲ್ಲ, ಪೇರೆಂಟ್ಸ್ಗೆ ನಾವು ಹೊರೆ ಆಗಬಾರ್ದು, ಆರ್ಥಿಕ ಹೊರೆ ಆಗಬಾರ್ದು ಅನ್ನೋಂಥದ್ದು ಅವರ ಇಲ್ಲ ಇತ್ತು, ಖಂಡಿತ ಇತ್ತು. ಆ ನಿಟ್ಟಿನಲ್ಲಿ ಅವ್ರು ತುಂಬಾ ಸಹಾಯ ಮಾಡಿದ್ದಾರೆ ಮಕ್ಳಿಗೆ ಫೀಸ್ ಕಟ್ಟೋ ವಿಷಯದಲ್ಲಿ. ಬೇರೆ ಎಲ್ಲ ಸಂಸ್ಥೆಗಳನ್ನ ನೋಡಿದ್ರೆ, ಎಷ್ಟೋ ಖಾಸಗಿ ಸಂಸ್ಥೆಗಳು ನೋಡುವಂದರೆ ಫೀಸ್ ಸ್ಟ್ರಕ್ಚರ್ ಇಷ್ಟು ಎಲ್ಲೂ ಕಡಿಮೆ ಸಿಗ್ತಾಯಿಲ್ಲ. ಇಲ್ಲಿ ಒಳ್ಳೆ ಶಿಕ್ಷಣ ಜೊತೆಗೆ ಫೀಸು ಕೂಡ ಕಡಿಮೆ ಇದೆ. ಅದರಲ್ಲೂ ಸಹ ಮಕ್ಕಳು ಕಟ್ಟೋಕ್ಕಾಗಲ್ಲ ಅಂದರೆ ಆವಾಗಲೂ ಕೂಡ ಆ ಥರ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಫೀಸೆಲ್ಲ ಕನ್ಸೆಷನ್ ತುಂಬ ಮಾಡಿದರು ಸ್ವಾಮೀಜಿಗಳು. ಅವ್ರನ್ನ ಪ್ರತಿ ಕ್ಷಣನೂ ನೆನಿಬೇಕು ಮಾತ್ರ. ಈ ಸಂಸ್ಥೆಯಲ್ಲಿರೋ ನಾವೆಲ್ಲರೂ ಅವ್ರನ್ನ ತುಂಬ ಇದು ಮಾಡ್ಕೊತೀವಿ. ಕಷ್ಟ ಅನಿಸುತ್ತೆ ಮನಸ್ಸಿಗೆ.